ಪ್ರಿಯರೇ, ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಇಂದಿನ ಸರಣಿ ಸಂಚಿಕೆ 81. ನಾನು ಕರುಣಾಕರ ಬಳಕೂರು ಮತ್ತು ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗ ತಿರುಗಿಸಲಿ ವಿಧಿರಾಯನು ಇಚ್ಛೆಯಂ ಯಂತ್ರವನು, ಚರಿಕೆ ತಾರೆ ಗ್ರಹಗಳ ಇಷ್ಟವಂದಂತೆ ಪರಿಹಾಸದಿಂ ಕರ್ಮ ದೈವ ಕೇಕೆಗಳು ಇಡಲಿ, ಸ್ಥಿರ ಚಿತ್ತ ನಿನಗೆ ಇರಲಿ, ಸ್ಥಿರ ಚಿತ್ತ ನಿನಗೆ ಇರಲಿ ಮಂಕುತಿಮ್ಮ. ತಿರುಗಿಸಲಿ ವಿಧಿರಾಯ ನಿನ್ನಿಚ್ಛೆಯಂ ಯಂತ್ರವನು, ಚರಿಕೆ ತಾರ ಗ್ರಹಗಳಿಷ್ಟವಾದಂತೆ ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ, ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ, ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ. ಬಂಧುಗಳೇ, ಇಂದಿನ ಕಗ್ಗದಲ್ಲಿ ಮಾನ್ಯ ಗುಂಡಪ್ಪನವರು ಯಂತ್ರವನ್ನ ವಿಧಿರಾಯ ತನಗೆ ಹೇಗೆ ಬೇಕೋ ಅವನ ಇಷ್ಟದಂತೆ ಹಾಗೆ ತಿರುಗಿಸಲಿ ಅಂತ ಬಹಳ ಅದ್ಭುತವಾಗಿ ಈ ಕಗ್ಗದ ಒಳಗಡೆ ನಮ್ಮ ಬದುಕಿನ ನಡೆಗಳನ್ನ ತಿಳಿಸುವ ಪ್ರಯತ್ನ ಮಾಡ್ತಾರೆ. ನಮ್ಮ ಗ್ರಹಗಳು ಕಾರ್ಯಗಳನ್ನು ಹೇಗೆ ಬೇಕೋ ಹಾಗೆ ತಿರುಗಿಸಲಿ. ನಮ್ಮ ಕರ್ಮಗಳನ್ನು ನಿಯಂತ್ರಿಸುವ ದೇವತೆಗಳು ನಮ್ಮ ಕರ್ಮದ ಪರಿಯನ್ನ ನೋಡಿ ಇವನನ್ನ ಹೇಗೆ ಕುಣಿಸ್ತಾ ಇದ್ದೇನೆ ಎಂದು ಕೇಕೆ ಹಾಕುತ್ತಾ, ಅಂದರೆ ಅಟ್ಟಹಾಸದಿಂದ ನಲಿದಾಡಲಿ. ಆದರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳದೆ, ಭಯಗೊಳ್ಳದೆ, ಅಂಜದೆ, ಯಾವ ಕಠಿಣ ಕ್ಷಣಕ್ಕೂ ವಿಚಲಿತನಾಗದೆ ಬರುವ ಕ್ಷಣಗಳನ್ನ ಸಂತಸದಿಂದಲೇ ಸವಾಲಾಗಿ ಸ್ವೀಕರಿಸಿ ಬದುಕನ್ನ ಗೆಲ್ಲಬೇಕು ಅಂತ ಹೇಳ್ತಾರೆ. ಈ ಕ್ಷಣದಲ್ಲಿ ಮುಖ್ಯವಾಗಿ ನಮಗೆ ಬೇಕಿರುವುದು ದೃಢವಾದಂತ ಮನಸ್ಸು, ಸ್ಥಿರವಾದಂತ ಮನಸ್ಸು. ಕಲ್ಲನ್ನು ತಿಂದರೂ ಕೂಡ ಅರಗಿಸಿಕೊಳ್ಳುವಂತ ಆತ್ಮವಿಶ್ವಾಸ ಬೇಕು. ಆಗ ಮಾತ್ರವೇ ಮನಸ್ಸಿನ ನೆಮ್ಮದಿ ಕೆಡದೆ ಕೆಲಸಗಳು ಸಾಂಗೋಪಸಾಂಗವಾಗಿ ನಡೀತದೆ. ಉಸಿರಿರುವ ಕೊನೆಯ ತನಕ ನಮ್ಮೊಳಗಿರುವ ಚೈತನ್ಯವೇ ನಮಗೆ ಬಲವಾಗಿರ್ತದೆ ಬಂಧುಗಳೇ. ಹಾಗಾಗಿ ಮನಸ್ಸು ಬುದ್ಧಿಯು ಸ್ಥಿರವಾಗಿರಬೇಕು. ಆಗ ಆ ದೈವವೇ ಪೂರಕವಾಗಿ ಬರ್ತಾರೆ, ಎಲ್ಲವೂ ಒಳಿತಾಗ್ತದೆ. ಇನ್ನು ಇದನ್ನ ಸೂಕ್ಷ್ಮವಾಗಿ ನಾವು ಗಮನಿಸುವುದಾದ್ರೆ, ವಿಧಿಯ ಲೀಲೆಗೆ ಒಳಗಾದವರು ನಾವೆಲ್ಲರೂ ಕೂಡ ಹೌದು. ನಮ್ಮ ಬದುಕುಗಳಲ್ಲಿ ಅದೆಷ್ಟು ಆಗು ಹೋಗುಗಳು ತನ್ನಿಂದ ತಾನೇ ನಡೀತಾ ಹೋಗ್ತವೆ. ಅದೆಲ್ಲದಕ್ಕೂ ಕೂಡ ಆತನೇ ಕಾರಣಕರ್ತನಾಗಿರುತ್ತಾನೆ ಅಂತ ನಾವು ನಂಬಿದ್ದೇವೆ. ಅವನೊಡ್ಡುವ ಸವಾಲುಗಳನ್ನು ಸ್ವೀಕರಿಸಿ ಬದುಕುವ ಕಲೆಯನ್ನು ನಾವು ಕರಗತ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಎಲ್ಲವನ್ನ ಗೆಲ್ಲಿಕ್ಕಾಗ್ತದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನಮಗೆ ತಾಳ್ಮೆ ಎನ್ನುವುದು ಬೇಕು. ಈ ತಾಳ್ಮೆ ಅನ್ನುವಂಥದ್ದು ಯಾವುದೇ ಅಂಗಡಿಗಳಲ್ಲಿ ಸಿಗುವಂತ ವಸ್ತುವಲ್ಲ. ಅದು ನಮ್ಮ ಮಾನಸಿಕವಾಗಿ ನಮ್ಮ ಅಂತರಂಗದಲ್ಲಿ ಇರುವಂತಹದ್ದು. ಅದನ್ನು ನಾವು ಕಂಡುಕೊಳ್ಳುವಂತ ಪ್ರಯತ್ನ ಮಾಡಬೇಕು. ನಮ್ಮ ಜೀವನದಲ್ಲಿ ನಡೆಯುವ ತಲ್ಲಣಗಳಿಗೆ, ಪಲ್ಲಟಗಳಿಗೆ, ಕ್ರಿಯೆಗಳಿಗೆ ಪರದಾಟ ಪಡುತ್ತಾ ಗೋಳಾಟ ಪಡುತ್ತಾ ಇದ್ದು ಗ್ರಹಗತಿಯಲ್ಲಿ, ಅಂದರೆ ನಮ್ಮ ಜಾತಕದಲ್ಲಿ ವಿವರಿಸಿದಂತೆ ದೇಹದ ಚಲನೆಯು ನಕ್ಷತ್ರ ಮತ್ತು ಗ್ರಹಗಳ ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆ ಅಂತ ಲೆಕ್ಕಾಚಾರ ನಡೀತದೆ. ಆ ಬಗ್ಗೆ ಚಿಂತಿಸಿ ದೂಷಣೆ ಮಾಡಿ ಬದುಕಿದರೆ ಅದು ನಮ್ಮ ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತದೆ. ಹಾಗಾಗಿ ಭವಿಷ್ಯವನ್ನ ನುಡಿಯುವವರು ಗ್ರಹಗತಿಗಳ ಬಗ್ಗೆ ನೂರಾರು ಅನಿಸಿಕೆಗಳನ್ನು ಹೇಳ್ತಾರೆ. ಅವು ನಮ್ಮ ಜೀವನದ ಮೇಲೆ ಬಹಳಷ್ಟು ಪಾತ್ರವನ್ನು ನಿರ್ವಹಿಸುತ್ತದೆ ಅಂತ ಹೇಳ್ತಾರೆ. ಅದು ಹೇಗೆ, ಯಾಕೆ ಎನ್ನುವ ರಹಸ್ಯವನ್ನು ತಿಳಿಯುವುದು ಬಲು ಕಷ್ಟ. ದೈನಂದಿನ ಚಟುವಟಿಕೆಗಳಲ್ಲಿ ನಡೆಯುವ ಒಳಿತು ಅಥವಾ ಕೆಡುಕಿನ ಕ್ರಿಯೆಗಳು ನಡೆದಾಗ ಅವು ಭವಿಷ್ಯವಾಣಿಗೆ ನಾವು ಬಹಳ ಹತ್ತಿರವಾಗಿ ಆರೋಪಿಸ್ತೇವೆ, ಹೀಗಿತ್ತು ಹೀಗಾಯಿತು ಅಂತ. ಹಾಗಾಗಿ ನಡೆದದ್ದೆಲ್ಲ ನಡೆಯಲಿ. ದೇವತೆಗಳು ಇದನ್ನು ನೋಡಿ ಅಪಹಾಸ್ಯವನ್ನೇ ಮಾಡಲಿ, ನಗಾಡಲಿ, ಗಹಗೈಸಿ ಕುಹಕದ ನಗುವನ್ನೇ ಮಾಡಲಿ, ನಮ್ಮ ಹಣೆಯಲ್ಲಿ ಆ ವಿಧಿರಾಯನು ಬರೆದಿರುವ ಹಣೆ ಬರದಂತೆ ಕಷ್ಟ ಸುಖಗಳು ತೇಲಿ ಬರಲಿ. ಆದರೆ ಅವುಗಳನ್ನ ಎದುರಿಸುವ ಆತ್ಮಸ್ಥೈರ್ಯ ನಮ್ಮದು, ನಿಮ್ಮದಾಗಬೇಕು. ಎಲ್ಲವನ್ನ ಕೂಡ ಸ್ಥಿರ ಚಿತ್ತದಿಂದ, ಸ್ಥಿರ ಅಂದ್ರೆ ನಿಂತ ಹಾಗೆ ಒಂದು ಸ್ಥಿರತೆ ಬೇಕು ನಮ್ಮಲ್ಲಿ. ನಮ್ಮ ಮೇಲೆ ನಮಗೆ ಹತೋಟಿ ಇರಬೇಕು. ಆ ತಾಳ್ಮೆಯಿಂದ ಅವೆಲ್ಲವನ್ನ ಸ್ವೀಕರಿಸುತ್ತಲೇ ಅದಕ್ಕೆ ಉತ್ತರವನ್ನ ಕೊಡುವ ಕಲೆಯನ್ನು ನಾವು ಕರಗತ ಮಾಡಿಕೊಂಡಿರಬೇಕು ನಮ್ಮ ಜೀವನದಲ್ಲಿ. ಹಿರಿಯವರು ಹೇಳಿದಂತೆ ತಾಳಿದವನು ಬಾಳಿಯಾನು. ಏನಂತೀರಿ ಈ ಬಗ್ಗೆ? ಆಲೋಚಿಸಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಮನೆಯಲ್ಲೇ ಇರಿ.
ಸುಖಕರವಾಗಿರಿ, ಆರೋಗ್ಯಕರವಾಗಿರಿ. ಉಸಿರಾಟದ ತೊಂದರೆ, ಜ್ವರ, ಕೆಮ್ಮು, ನೆಗಡಿ ಅಂತಹ ಕರೋನಾ ರೋಗ ಲಕ್ಷಣಗಳು ಕಂಡು ಬಂದರೆ ವೈದ್ಯಕೀಯ ಸಹಾಯಕ್ಕಾಗಿ ಆಪ್ತಮಿತ್ರ 1441 ಸಂಖ್ಯೆಗೆ ಕರೆ ಮಾಡಿ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳದೆ ಧೈರ್ಯದಿಂದ ಮಾನಸಿಕವಾಗಿ ದೃಢತೆಯಿಂದ ಬದುಕಿನಲ್ಲಿ ಹೋರಾಡೋಣ. ನಮಸ್ಕಾರ.